ನಿಮ್ಮನ್ನು ಯಾರಾದರೂ ಪ್ರೀತಿಸಿ ನಂಬಿಸಿ ಮೋಸ ಮಾಡಿ ಹೊರಟು ಹೋದ ಮೇಲೆ ನೀವು ಇಂತಹ ತಪ್ಪನ್ನು ಮಾಡಬೇಡಿ. ಯಾವುದೇ ಕಾರಣಕ್ಕೂ ಇದು ನಿಮಗೆ ಒಳ್ಳೆಯದಾಗೋದಿಲ್ಲ, ಇನ್ನೂ ಕೆಟ್ಟದ್ದೇ ಆಗುತ್ತೆ. ಆ ತಪ್ಪುಗಳು ಯಾವುದು, ಅದನ್ನು ಹೇಗೆ ಮಾಡಬಾರ್ದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದ್ರ ಬದಲು ಏನು ಮಾಡಬಹುದು ಅಂತ ನೋಡೋಣ. ನಿಮಗೇನಾದರೂ ಇಂತಹ ಸಮಸ್ಯೆಗಳು, ಪ್ರೀತಿ ಪ್ರೇಮದ ವಿಚಾರದಲ್ಲಿ ಏನಾದರೂ ನೋವುಗಳು ಆಗಿತ್ತು ಅನ್ನೋದಾದರೆ ಖಂಡಿತವಾಗಿಯೂ ಶಿವಾನಂದ ಗುರುಗಳಿಗೆ ಒಂದು ಫೋನ್ ಮಾಡಿ ಹೇಳ್ಕೊಳ್ಳಿ. ಸಂಪೂರ್ಣವಾಗಿ ನಿಮಗೆ ಪರಿಹಾರವನ್ನು ಹೇಳ್ತಾರೆ. ಸಾಕಷ್ಟು ಜನರು ಪ್ರೀತಿಯಲ್ಲಿ ನಂಬಿ ಮೋಸ ಹೋದ ಮೇಲೆ ಈ ಒಂದು ತಪ್ಪು ಕೆಲಸಗಳನ್ನು ಮಾಡುತ್ತಲೇ ಇರುತ್ತಾರೆ. ಅದೇನೆಂದರೆ ದಿನಾಗಲೂ ಅವ್ರ ನೆನಪಲ್ಲೇ ಕೊರಗ್ತಾರೆ. ಇವತ್ತೆಲ್ಲ ನಾಳೆ ಮತ್ತೆ ವಾಪಸ್ ಬರ್ತಾರೇನೋ ಅಂತ. ಖಂಡಿತವಾಗಿಯೂ ಬರೋದಿಲ್ಲ. ಅವರು ನಿಮ್ಮನ್ನು ಬಿಟ್ಟು ಹೋಗ್ತಾ ಇದ್ದಾರೆ ಅಂತ ತಿಳ್ಕೊಳ್ಳೋಕ್ಕಿಂತ ಮುಂಚೆನೇ ಅವರು ನಿಮ್ಮನ್ನು ಬಿಟ್ಟು ತುಂಬ ದೂರ ಹೊರಟೋಗಿರ್ತಾರೆ. ಆ ಸಮಯದಲ್ಲಿ ನೀವು ನಿಮ್ಮದನ್ನೆಲ್ಲ ಬಿಟ್ಟು ಬರೀ ಅವರ ನೆನಪಲ್ಲೇ ಕೊರಗೋದ್ರಿಂದ ಯಾವ ಅರ್ಥನೂ ಇರಲ್ಲ. ಅವರು ನಿಮ್ಮ ನೆನಪಿಲ್ಲದೆ ತುಂಬ ಚೆನ್ನಾಗಿ ನಗ್ನಾಗ್ತಾ ಖುಷಿಯಾಗಿರ್ತಾರೆ. ಮೋಸ ಮಾಡಿ ಹೊರಟು ಹೋದವರೇ ಅಷ್ಟು ಚೆನ್ನಾಗಿರಬೇಕಾದ್ರೆ ನೀವು ಮೋಸ ಹೋದವರು, ನೀವು ಯಾವಾಗಲೂ ಖುಷಿಯಾಗಿರಬೇಕು. ಅದನ್ನು ಬಿಟ್ಟು ಊಟ ಬಿಡೋದು, ನಿದ್ರೆ ಬಿಡೋದು, ಬೇರೆ ದುಶ್ಚಟಗಳಿಗೆ ಹೋಗೋದು, ಇವೆಲ್ಲ ಮಾಡೋದ್ರಿಂದ ನಿಮಗೇ ಕಷ್ಟ ಆಗುತ್ತೆ ಹೊರತು ಅವರಿಗೆ ಒಂದು ಪೈಸನೂ ಕಷ್ಟ ಆಗೋದಿಲ್ಲ. ಅವರುಗಳ ಮುಂದೆ ನೀನು ಇಲ್ಲದೇ ಇರುವ ಬದುಕು ನನಗೆ ತುಂಬ ಚೆನ್ನಾಗಿದ್ದೀನಿ ಅಂತ ತೋರಿಸುವ ಹಾಗೆ ಆಗಬೇಕಾಗುತ್ತೆ. ಒಳ್ಳೆ ಬಟ್ಟೆ ಹಾಕೊಳ್ಳಿ, ನಗ್ನಾಗ್ತಾ ಇರಿ, ಖುಷಿಯಾಗಿರಿ, ಸಂತೋಷವಾಗಿರಿ. ಅವರ ಸಂಗಾತಿ ಅವರನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಾರೋ ಅದಕ್ಕಿಂತ 10ರಷ್ಟು ಪ್ರೀತಿಯಾಗಿ ನೀವು ನಿಮ್ಮ ಸಂಗಾತಿಯನ್ನು ನೋಡಿಕೊಳ್ಳಲು ಪ್ರಯತ್ನ ಪಡಿ. ಇದರಿಂದ ನೀವು ತುಂಬಾ ಚೆನ್ನಾಗಿರ್ತೀರ. ನಿಮ್ಮನ್ನು ನೋಡಿದ ಅವರು ಯಾವುದೇ ಕಾರಣಕ್ಕೂ ಸಹಿಸಿಕೊಳ್ಳಲಾಗದೆ ಒತ್ತಾಡುತ್ತಾರೆ. ನಿಮ್ಮ ಮುಂದೆ ಅವರು ಪಶ್ಚಾತ್ತಾಪವನ್ನು ಅನುಭವಿಸುವ ಹಾಗೆ ಆಗುತ್ತದೆ. ಏನಾದರೂ ಪ್ರೀತಿ ಪ್ರೇಮದ ವಿಚಾರದಲ್ಲಿ ನಿಮಗೆ ನೋವಾಗಿದ್ದರೆ ಚಿಂತಿಸಬೇಡಿ. ಶಿವಾನಂದ ಗುರುಗಳು ಒಂದು ಕರೆ ಮಾಡಿ ಸಂಪೂರ್ಣವಾಗಿ ವಿಮರ್ಶೆಯನ್ನು ಮಾಡಿ ನಿಮ್ಮ ಜೊತೆಯಲ್ಲಿ ಮಾತನಾಡುತ್ತಾರೆ.